ಹಲೋ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ SSC GD ಯಾರೆಲ್ಲ ಅಪ್ಲೈ ಮಾಡಿದ್ರು ಅಂಥವ್ರು ನಿಮ್ಮ ಒಂದು ಎಕ್ಸಾಮ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಒಂದು ಫೋನಲ್ಲಿ ಯಾವ ರೀತಿ ನಿಮ್ಮ ಒಂದು ಎಕ್ಸಾಮ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ಚಾನಲಲ್ಲಿ ಆಗ್ತೇವೆ ಅಂತ ಹೇಳ್ತಾ ನೋಡಿ, ನಾನೀಗ ssc.gov.in ಒಂದು ಅಫಿಷಿಯಲ್ ವೆಬ್ಸೈಟ್ ಬಂದಿದ್ದೀನಿ. ಇಲ್ಲಿ ಈ ಒಂದು ವೆಬ್ಸೈಟ್ ಮುಖಾಂತರ ನಿಮ್ಮ ಒಂದು ಎಕ್ಸಾಮ್ ಡೇಟನ್ನೇ ಸೆಲೆಕ್ಟ್ ಮಾಡ್ಕೊಬೋದು. ಯಾವ ರೀತಿ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಲಾಗಿನ್ ರಿಜಿಸ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡು. ನಾವು ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫರ್ಗೆಟ್ ಪಾಸ್ವರ್ಡ್ ಅಂತ ಹೊಡೆದು ನೀವು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಬೇಕಾಗುತ್ತೆ. ಈಗ ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಾನು ಆಲ್ರೆಡಿ ಪಾಸ್ವರ್ಡ್ ಕೊಟ್ಟಿದ್ದೀನಿ. ಮತ್ತು ಕೆಳಗಡೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆ, ಕ್ಯಾಪ್ಚರ್ ಕೋಡನ್ನು ಕೊಡಬೇಕಾಗುತ್ತೆ. ಇಲ್ಲಿ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಕೊಡಬೇಕು, ಸ್ಮಾಲ್ ಇದ್ದರೆ ಸ್ಮಾಲ್ ಲೆಟರ್ ಕೊಡಬೇಕು. ಇಲ್ಲಿ ನಾನು ಕ್ಯಾಪ್ಚರ್ ಕೋಡನ್ನು ಕೊಟ್ಟಿದ್ದೀನಿ. ಇಲ್ಲಿ ಲಾಗಿನ್ ಬಟನ್ ಮೇಲೆ ಲಾಗಿನ್ ಅಂತ ಕೊಡಬೇಕಾಗುತ್ತೆ. ತದನಂತರ ಇಲ್ಲಿ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಡೀಟೇಲ್ಸು ಮತ್ತು ನಿಮ್ಮ ಒಂದು ಅಡ್ರೆಸ್ಸು. ಇಲ್ಲಿ ಮತ್ತು ಲೈವ್ ಎಕ್ಸಾಮಿನೇಷನ್ಸು ಇಲ್ಲಿ 3 ಆಪ್ಷನ್ ಬರ್ತವೆ. ಒಂದು ಮೈ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಬರುತ್ತೆ. ಇಲ್ಲಿ ಮೈ ಅಪ್ಲಿಕೇಶನ್ಸ್ ಅಂತ ಹೋಗಬೇಕಾಗುತ್ತೆ. ಇಲ್ಲಿ ಓಪನ್ ಆಗುತ್ತೆ ನೋಡಿ, ಕಾನ್ಸ್ಟೇಬಲ್ GD ಅಂತ ಇಲ್ಲಿ ಬರುತ್ತೆ. ಈ ಡೀಟೇಲ್ಸು ನೀವು ಇಲ್ಲಿ ಸೆಲೆಕ್ಟ್ ವೀಕ್ ಪ್ರಿಫರೆನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ಸ್ಟ್ರಕ್ಷನ್ಸ್ ಎಲ್ಲ ನೀವು ಇಲ್ಲಿ ನೋಡ್ಕೊಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದು ಎಕ್ಸಾಮ್ನಲ್ಲೂ ಒಂದೊಂದು ಅಪ್ಡೇಟನ್ನು ಮಾಡ್ತಿದ್ದಾರೆ. ಇದಕ್ಕಿಂತ ಮುಂಚೆ ನೀವು ಎಕ್ಸಾಮ್ ಡೇಟು ಮತ್ತು ಎಕ್ಸಾಮ್ ಸಿಟಿ ಅದ್ರ ಜೊತೆಗೆ ಶಿಫ್ಟು ಸಹ ಒಂದು ಆಯ್ಕೆ ಮಾಡ್ಕೊಬೇಕಾಗಿತ್ತು. ಬಟ್ ಈಗ SSC GDಯಲ್ಲಿ ಆ ರೀತಿ ಇಲ್ಲ. ನೀವು ಕೇವಲ ನೀವು ಎಕ್ಸಾಮ್ ಡೇಟನ್ನು ಮತ್ತು ಎಕ್ಸಾಮ್ ಡೇಟ್ ಅನ್ನೋದಕ್ಕಿಂತ ಮುಂಚೆ ಎಕ್ಸಾಮ್ ವೀಕ್ ಯಾವ ಒಂದು ವಾರದಿಂದ ಯಾವ ಒಂದು ಡೇಟ್ ಒಳಗಡೆ ನಿಮಗೆ ಬೇಕು ಅದು ಪ್ರಿಫರೆನ್ಸ್ ವೈಸ್ ಇದೆ. ಇಲ್ಲಿ ನಿಮಗೆ ಯಾವ ಒಂದು ಪ್ರಿಫರೆನ್ಸ್ ಬೇಕೋ ಆ ಒಂದು ಇಲ್ಲಿ ನೋಡ್ಬೋದು 4 ವಾರಗಳು ಇದು ಡಿಸ್ಪ್ಲೇ ಆಗುತ್ತಿದೆ. ಇಲ್ಲಿ ಯಾವ ಒಂದು ಡೇಟಿಂದ ಯಾವ ಡೇಟಿಗೆ ನಿಮ್ಮ ಒಂದು ಎಕ್ಸಾಮ್ ಬೇಕು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈಗ ಜಸ್ಟ್ ಎಕ್ಸಾಂಪಲ್ ವೀಕ್ 3 ನಾನು ಫಸ್ಟ್ ಪ್ರಿಫರೆನ್ಸು May 18 ಕೊಡ್ತೀನಿ. ಸೊ ಸೆಕೆಂಡ್ ಪ್ರಿಫರೆನ್ಸ್ ಬಂದು May 25 ಕೊಡ್ತೀನಿ. ನೆಕ್ಸ್ಟು ಇನ್ನು ಉಳಿದಿರೋ 2 ಆಪ್ಷನನ್ನು ಕಂಪಲ್ಸರಿ ಇದು ಫಿಲ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವೇನು ಪ್ರಿಫರೆನ್ಸ್ ವೈಸು ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಪ್ರಿಫರೆನ್ಸು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ತುಂಬ ಈಸಿ ಇದೆ. ನೀವು ಲಾಗಿನ್ ಮಾಡಿಕೊಂಡು ನಿಮ್ಮ ಒಂದು ಫೋನಲ್ಲೇ ಈ ರೀತಿಯ ಎಕ್ಸಾಮ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಯಾರು ಸೈಬರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಇಷ್ಟು ಕೊಟ್ಟಾದಮೇಲೆ ಸಬ್ಮಿಟ್ ಪ್ರಿಫರೆನ್ಸಸ್ ಅಂತ ಇದೆಯಲ್ಲ, ಇಲ್ಲಿ ಕೊಡಬೇಕಾಗುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಡಿಸ್ಪ್ಲೇ ಆಗುತ್ತೆ, ಕನ್ಫರ್ಮ್ ಪ್ಲೀಸ್ ಕನ್ಫರ್ಮ್ ಯುವರ್ ವೀಕ್ ಪ್ರಿಫರೆನ್ಸ್ ಆರ್ಡರ್ ಅಂತ. ಈ ಕನ್ಫರ್ಮ್ ನಿಮಗೆ ಓಕೆ ಇದ್ದರೆ ಓಕೆ ಅಂತ ಕೊಡಿ. ನೋಡ್ಬೋದು ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ, ಇಷ್ಟು SSC GD ಎಕ್ಸಾಮ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಪ್ರೊಸೀಜರ್ ಯಾವ ರೀತಿ ಮಾಡ್ಕೊಬೇಕಂದನ್ನು ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.